ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಮ್ಮ ವೇದಾಂತ ಎಸ್.ಎಲ್.ಸಿ. ನಾನು ನಿಮ್ಮ ಮಾಸ್ಟರ್ ಟೀಚರ್ ಯಶಸ್ವಿ ಸರ್. ಇವತ್ತಿನ ವಿಡಿಯೋದಲ್ಲಿ ಒಂದು ಕ್ವಿಕ್ ಅಪ್ಡೇಟ್ಸ್ ಕೊಡಕ್ಕೆ ಬಂದಿದ್ದೀನಿ ಕೋರ್ಟ್ ಜಡ್ಜ್ಮೆಂಟ್ ಬಗ್ಗೆ. ಅದರಲ್ಲೂ ಹಿಂದಿ ಸಬ್ಜೆಕ್ಟ್ಸಲ್ಲಿ ಗ್ರೇಡ್ ಕೊಡಬೇಕಾ ಅಥವಾ ಮಾರ್ಕ್ಸ್ ಕೊಡಬೇಕಾ ಅಂತ ಕೋರ್ಟಲ್ಲಿ ಡಿಸ್ಕಷನ್ ಆಗ್ತಾ ಇತ್ತು. ಅದರಲ್ಲಿ ಹಿಯರಿಂಗ್ ಆಗಿದೆ. ಸೊ ಫೈನಲ್ ಜಡ್ಜ್ಮೆಂಟ್ ಬಂದಿದೆ. ಅಂದರೆ April 21 ನಿನ್ನೆ ಫೈನಲ್ ಜಡ್ಜ್ಮೆಂಟ್ ಬಂದಿದೆ. ಆ ಜಡ್ಜ್ಮೆಂಟಲ್ಲಿ ಏನು ಹೇಳಿದ್ದಾರೆ, ಮಾರ್ಕ್ಸ್ನ ಕೊಡಿ ಅಂತ ಹೇಳಿದಾರಾ ಅಥವಾ ಗ್ರೇಡ್ನೇ ಕಂಟಿನ್ಯೂ ಮಾಡಿ ಅಂತ ಹೇಳಿದಾರಾ? ಸೊ ಕರ್ನಾಟಕದಿಂದ ಗೌರ್ಮೆಂಟ್ ಕಡೆಯಿಂದ ಗೌರ್ಮೆಂಟ್ ಲಾಯರ್ ಕೂಡ ವಾದ ಮಾಡಿರೋದು, ಇಲ್ಲ ನಾವು ಗ್ರೇಡ್ ಸಿಸ್ಟಮ್ ಕೊಡ್ತಾ ಇದ್ದೀವಿ, ಸೊ ಗ್ರೇಡ್ ಸಿಸ್ಟಮ್ ಕೊಟ್ಟರೆ ಒಳ್ಳೆಯದು, ತುಂಬ ಜನ ಹಿಂದಿಲ್ ಫೇಲ್ ಆಗ್ತಾಯಿದ್ರು, ಅವ್ರನ್ನೆಲ್ಲ ಪಾಸ್ ಮಾಡಿಸೋದಕ್ಕೆ ಈ ಥರ ಮಾಡಿದ್ದೀವಿ ಅಂತ ವಾದ ಮಾಡಿದ್ದಾರೆ. ಸೊ ಇದನ್ನೆಲ್ಲ ಕೇಳಿದ ಕೋರ್ಟ್ ಏನು ಫೈನಲ್ ಜಡ್ಜ್ಮೆಂಟ್ ಕೊಡ್ತು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆಲ್ಲ ಒಂದು ವಿಷಯ ಹೇಳ್ತೀನಿ. ರಿಸಲ್ಟ್ ಡೇಟ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ನೋಡ್ಕೊಂಬನ್ನಿ. ಅದಾದಮೇಲೆ ಈ ವಿಡಿಯೋನ ನೋಡ್ಕೊಳ್ಳಿ. ಸೊ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡ್ದಲ್ಲೇ ನೋಡಿ. ಒಂದು ಒಳ್ಳೆ ಇನ್ಫಾರ್ಮೇಷನ್ ಇದೆ, ನಿಮಗೆ ಬೇಕಾಗಿರೋ ಇನ್ಫಾರ್ಮೇಷನ್ ಇದೆ. ಸೊ ಲೆಟ್ ಸ್ಟಾರ್ಟ್. The Karnataka High Court delivered a major verdict on Tuesday, April 21, 2026. ಅಂದರೆ ನಿನ್ನೆ ಒಂದು ಒಳ್ಳೆ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಸೊ ಅದು ಏನು, ಆ ಜಡ್ಜ್ಮೆಂಟ್ ಏನು ಡಿಸ್ಕಷನ್ ಆಯಿತು, ಲಾಯರ್ ಮತ್ತು ಕೋರ್ಟಲ್ಲಿ ಲಾಯರ್ ಏನು ವಾದ ಮಾಡಿದ್ರು, ಅದೆಲ್ಲ ಪೂರ್ತಿ ಡೀಟೇಲಾಗಿ ಹೇಳ್ತೀನಿ. ಲಿಸನ್ ಹಿಯರ್. ಕೀ ರೀಸನ್ಸ್ ಫಾರ್ ಕೋರ್ಟ್ ಡಿಸ್ಕಷನ್. ಏನು ರೀಸನ್ಸ್? Retrospective rules. The government tried to introduce the grading system through a draft notification on April 10th. Well, after the exams began on March 18, the court ruled that evaluation must follow the rules in force at the time of the initial exam notification, October 2025. ಸೊ ಅಂದರೆ ಕರ್ನಾಟಕ ಗೌರ್ಮೆಂಟ್ ಅವರು ಈ ಗ್ರೇಡಿಂಗ್ ಸಿಸ್ಟಮ್ ತರ್ತೀವಿ ಅಂತ ಹೇಳಿದ್ದು April 10th ಒಂದು ರೂಲ್ನ ತರ್ತಾರೆ, ಒಂದು ನೋಟಿಫಿಕೇಷನ್ನ ತರ್ತಾರೆ. ಬಟ್ ಕೋರ್ಟ್ ಕೇಳಿದ್ದು ಈ ಥರ ರೂಲ್ಸ್ ಏನೇ ಮಾಡಬೇಕಾಗಿದ್ರು, ನೀವು ಎಕ್ಸಾಮ್ ನೋಟಿಫಿಕೇಷನ್ ಬಿಟ್ರಲ್ಲ 2025 ಎಕ್ಸಾಮ್ ಆಗಬೇಕು ಅಂತ, ಸೊ ಅಕ್ಟೋಬರಲ್ಲಿ ಆವಾಗಲೇ ಈ ಥರ ರೂಲ್ಸ್ ಚೇಂಜಸ್ ಮಾಡಬೇಕು ಅಂತ ವಾದ ವಿವಾದಗಳೆಲ್ಲ ನಡೀತಾ ಇತ್ತು. ಆಮೇಲೆ ಟೈಮಿಂಗ್ಸ್, ದಟ್ ದ ಕೋರ್ಟ್ ಕ್ವೆಶ್ಚನ್ಡ್ ವೈ ದ ಗೌರ್ಮೆಂಟ್ ವೇಟೆಡ್ ಅಂಟಿಲ್ ದ ಎಕ್ಸಾಮ್ಸ್ ವರ್ ಮಿಡ್ವೇ ಟು ಪ್ರಪೋಸ್ ಚೇಂಜಸ್. I think that any such shift can only be considered for the next academic year. ಕೋರ್ಟ್ ಏನು ಹೇಳ್ತು ಅಂತ ಅಂದರೆ, ನೀವು ಏನೇ ಚೇಂಜಸ್ ಮಾಡಬೇಕಾಗಿದ್ದರೂ ಕೂಡ ಇಷ್ಟು ದಿನ ಯಾಕೆ ವೆಯ್ಟ್ ಮಾಡ್ತಾ ಇದ್ರಿ, ಎಕ್ಸಾಮ್ ಸ್ಟಾರ್ಟ್ ಆಗೋ ತನಕ ಯಾಕೆ ವೆಯ್ಟ್ ಮಾಡ್ತಾ ಇದ್ರಿ, ಎಕ್ಸಾಮ್ ಸ್ಟಾರ್ಟ್ ಆಗಿ ಮಧ್ಯದಲ್ಲಿ ಹಿಂದಿ ಎಕ್ಸಾಮ್ ಬರೋ ತನಕ ಯಾಕೆ ವೆಯ್ಟ್ ಮಾಡ್ತಾ ಇದ್ರಿ, ಇದನ್ನು ನೀವು ಅಕಾಡೆಮಿಕ್ ಇಯರಲ್ಲೇ ಸ್ಟಾರ್ಟಿಂಗಲ್ಲೇ ಹೇಳ್ಬೋದಾಗಿತ್ತಲ್ವಾ ಅಂತ ಕ್ವಶನ್ ಮಾಡ್ತಾ ಇತ್ತು. ಸೊ ಗೌರ್ಮೆಂಟ್ ಡಿಫೆನ್ಸಸ್ ಅಂದರೆ ಗೌರ್ಮೆಂಟ್ ಕಡೆ ಲಾಯರ್, ಗೌರ್ಮೆಂಟ್ ಲಾಯರ್ ಅಡ್ವೊಕೇಟ್ ಜನರಲ್ ಅಂತ ಇರ್ತಾರೆ. ಸೊ ಅವರು ಏನು ಆರ್ಗ್ಯೂ ಮಾಡೋರು ಅಂದರೆ, ದಟ್ ಮೂವ್ ವಾಸ್ ಮೆಂಟ್ ಟು ರೆಡ್ಯೂಸ್ ಪ್ರೆಷರ್. ಸ್ಟೂಡೆಂಟ್ಸ್ ಮೇಲೆ ಪ್ರೆಷರ್ ಇತ್ತು, ತುಂಬ ಜನ ಫೇಲ್ ಆಗ್ತಾ ಇದ್ರು, ಆ ಪ್ರೆಷರ್ನ ಕಮ್ಮಿ ಮಾಡೋದಕ್ಕೆ ಈ ಡಿಸಿಷನ್ ತೊಗೊಂಡಿರೋದು ಗೌರ್ಮೆಂಟ್ ಅಂತ. ಬಿಕಾಸ್ ಓವರ್ 1 lakh ಸ್ಟೂಡೆಂಟ್ಸ್ ಟಿಪಿಕಲಿ ಫೇಲ್ ಇನ್ ಹಿಂದಿ. ಪ್ರತಿ ವರ್ಷ 1 lakh ಸ್ಟೂಡೆಂಟ್ಸ್ಗಿಂತ ಜಾಸ್ತಿ ಫೇಲ್ ಆಗ್ತಾರೆ ಹಿಂದಿಲಿ. ಸೊ ಅದನ್ನು ಕಮ್ಮಿ ಮಾಡೋದಕ್ಕೆ ದ ಜಡ್ಜ್ ಕೌಂಟರ್ಡ್, ಆಸ್ಕಿಂಗ್ ವೈ ದ ಎಕ್ಸಾಮ್ ವಾಸ್ ಕಂಡಕ್ಟೆಡ್ ಅಟ್ ಆಲ್ ಇಫ್ ದ ಗೋಲ್ ವಾಸ್ ಜಸ್ಟ್ ಟು ಪಾಸ್ ಎವ್ರಿ ಒನ್. ಗೌರ್ಮೆಂಟ್ ಲಾಯರ್ ವಾದ ಮಾಡ್ತಾರೆ. ಸೊ ತುಂಬ ಜನ 1 lakh ಸ್ಟೂಡೆಂಟ್ಸ್ಗಿಂತ ಜಾಸ್ತಿ ಹಿಂದಿಲಿ ಫೇಲ್ ಆಗ್ತಾಯಿದ್ರು, ಅದನ್ನು ಕಮ್ಮಿ ಮಾಡೋದಕ್ಕೆ ನಾವು ಈ ಥರ ರೂಲ್ಸ್ನ ತಂದಿದ್ದೀವಿ ಗೌರ್ಮೆಂಟ್ ಕಡೆಯಿಂದ ಗ್ರೇಡಿಂಗ್ ಸಿಸ್ಟಮ್ ಕೊಡೋದಕ್ಕೆ ಅಂತ ಅಂದಾಗ ಜಡ್ಜ್ ಕ್ವಶನ್ ಮಾಡ್ತಾರೆ. ಸೊ ಗ್ರೇಡಿಂಗ್ ಸಿಸ್ಟಮ್ ಕೊಟ್ಟು ಜಸ್ಟ್ ಪಾಸ್ ಮಾಡಿಸೋದಕ್ಕೋಸ್ಕರ ಎಕ್ಸಾಮ್ ಮಾಡೋದಾದ್ರೆ ಎಕ್ಸಾಮ್ ಯಾಕೆ ಮಾಡಬೇಕು ಅಂತ ಕೌಂಟರ್ ಕ್ವಶನ್ಸ್ ಕೊಡ್ತಾರೆ ಜಡ್ಜ್. ಸೊ ಇದೆಲ್ಲ ಡಿಸ್ಕಷನ್ ಆದಮೇಲೆ ಫೈನಲ್ ಆಗಿ ಏನೇನಾಯಿತು ನೋಡಿ, ಕೋರ್ಟ್ ಜಡ್ಜ್ಮೆಂಟ್ ಏನು ಬಂದಿದೆ ಅಂತ. ಜಸ್ಟಿಸ್ E.S. Indresh dismissed the state government's review petition, asserting a fundamental legal principle: the rules of the game cannot be changed once the game has started. ಒಂದು ಬ್ಯೂಟಿಫುಲ್ ಲೈನ್ ಹೇಳ್ತಾರೆ, ದ ರೂಲ್ಸ್ ಆಫ್ ದ ಗೇಮ್ ಕೆನ್ ನಾಟ್ ಬಿ ಚೇಂಜ್ಡ್ ಒನ್ಸ್ ದ ಗೇಮ್ ಸ್ಟಾರ್ಟೆಡ್. ಅಂದರೆ ಒಂದು ಆಟ ಸ್ಟಾರ್ಟ್ ಆದಮೇಲೆ ರೂಲ್ಸ್ನ ಚೇಂಜ್ ಮಾಡೋಕ್ಕಾಗಲ್ಲ, ಆಟ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ರೂಲ್ಸ್ನ ಚೇಂಜ್ ಮಾಡಬೇಕು ಅಂತ ಒಂದು ಲೈನ್ ಹೇಳ್ತಾರೆ. ತುಂಬ ಅರ್ಥಗರ್ಭಿತವಾಗಿದೆ. ಜೊತೆಗೆ ಈ ಎಕ್ಸಾಮ್ಗೆ ಹಿಂಗೆ ಹೋಲುತ್ತೆ ಅಂತ ಅಂದರೆ, ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನೀವು ರೂಲ್ಸ್ ಮಾಡಬೇಕಾಗಿತ್ತು, ಎಕ್ಸಾಮ್ ಸ್ಟಾರ್ಟ್ ಆದಮೇಲೆ ರೂಲ್ಸ್ ಮಾಡೋಂಗಿಲ್ಲ ಅಂತ ಒಂದು ಲೈನ್ ಹೇಳ್ತಾರೆ. ಸೊ ಗೌರ್ಮೆಂಟ್ ಕಡೆ ಲಾಯರು ಮತ್ತು ಹೈಕೋರ್ಟ್ ಏನು ಡಿಸ್ಕಷನ್, ಗೌರ್ಮೆಂಟ್ ಲಾಯರ್ ಏನು ಹೇಳ್ತಾರೆ, ಗ್ರೇಡ್ಸ್ ಕೊಡ್ತೀವಿ ಅಂತ, ಹೈಕೋರ್ಟು ನ್ಯೂಮರಿಕಲ್ ಮಾರ್ಕ್ಸ್ ಕೊಡಿ ಅಂತ. ಸೊ ಗೌರ್ಮೆಂಟ್ ಅವ್ರು ಹೇಳ್ತಾರೆ ಥರ್ಡ್ ಲ್ಯಾಂಗ್ವೇಜ್ ಬಿಟ್ಟು 525 ಟೋಟಲ್ ಮಾರ್ಕ್ಸ್ ಅಂತ, ಇವರು 625 ಮಾಡಿ ಥರ್ಡ್ ಲ್ಯಾಂಗ್ವೇಜ್ ಆ್ಯಡ್ ಮಾಡಿ ಅಂತ ಹೇಳ್ತಾರೆ. ಇದ್ರ ಗ್ರೇಡ್ ಸಿಸ್ಟಮಲ್ಲಿ ನೋ ಪಾಸ್ ಆರ್ ಫೇಲ್, ಎಲ್ಲರೂ ಪಾಸ್ ಆಗ್ತಾರೆ ಅಂತ. ಸೊ ಇದರಲ್ಲಿ 35% ಮಿನಿಮಮ್ ಮಾರ್ಕ್ಸ್ ಫಿಕ್ಸ್ ಮಾಡಿ ಏನು ಮೊದಲಿತ್ತು ಅದೇ ಥರ ಅಂತ. ಸೊ ಸ್ಟೇಟ್ ರ್ಯಾಂಕಿಂಗ್, ಹಿಂದಿ ಮಾರ್ಕ್ಸ್ ನಾಟ್ ಕೌಂಟೆಡ್ ಸ್ಟೇಟ್ ರ್ಯಾಂಕಿಗೆ ಅಂತ, ಬಟ್ ಇವ್ರು ಹಿಂದಿ ಮಾರ್ಕ್ಸ್ನು ಕೌಂಟ್ ಮಾಡಿ ಅಂತ, ಮೊದಲು ಹೆಂಗಿತ್ತು ಹಾಗೆ ಮಾಡಿ ಅಂತ ಕೋರ್ಟಲ್ಲಿ ಹೇಳ್ತಾ ಇದ್ದಾರೆ. ಸೊ ಫೈನಲಿ ದ ಹೈಕೋರ್ಟ್ ಹ್ಯಾಸ್ ರೂಲ್ಡ್ ದಟ್ ಸ್ಟೂಡೆಂಟ್ಸ್ ವಿಲ್ ಬಿ ಅವಾರ್ಡೆಡ್ ನ್ಯೂಮರಿಕಲ್ ಮಾರ್ಕ್ಸ್ instead of grades for third language Hindi
ಫಾರ್ 2025-2026 ಅಕಾಡೆಮಿಕ್ ಇಯರ್. ಅಂದರೆ ಫೈನಲ್ ಜಡ್ಜ್ಮೆಂಟ್ ಏನಿದೆ, ನೀವು ಗ್ರೇಡ್ ಕೊಡೋ ಹಾಗಿಲ್ಲ. ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ, ಅದರಲ್ಲೂ ಫಸ್ಟ್ ನೋಟಿಫಿಕೇಶನ್ ಬಿಟ್ರಲ್ಲ ಹೋದ ವರ್ಷ ಎಕ್ಸಾಮ್ ಕಟ್ಟೋದಕ್ಕೆ, ಆಗಲೇ ಇದನ್ನು ಇಂಟ್ರೊಡ್ಯೂಸ್ ಮಾಡಬೇಕಾಗಿತ್ತು. ಈ ಎಕ್ಸಾಮ್ ಸ್ಟಾರ್ಟ್ ಆದಮೇಲೆ, ಎಕ್ಸಾಮ್ ಮಧ್ಯದಲ್ಲಿ ಈ ಥರ ಮಾಡೋ ಹಂಗಿಲ್ಲ ನೀವು. ಸೊ ಆಟ ಸ್ಟಾರ್ಟ್ ಆದಮೇಲೆ ರೂಲ್ಸ್ ಚೇಂಜ್ ಮಾಡೋಂಗಿಲ್ಲ, ಆಟ ಸ್ಟಾರ್ಟ್ ಆಗಿಂತ ಮುಂಚೆ ರೂಲ್ಸ್ ಚೇಂಜ್ ಮಾಡ್ಕೊಬೇಕು ಅಂತ ಒಂದು ಒಳ್ಳೆ ಲೈನ್ ಇಲ್ಲಿ ಹೇಳಿದ್ದಾರೆ. ಸೊ ಅದೇ ಥರ ಈಗ ಫೈನಲ್ ಜಡ್ಜ್ಮೆಂಟ್ ಏನಾಗಿದೆ ಅಂದರೆ, ಮಾರ್ಕ್ಸ್ ಕೊಡಿ, ಗ್ರೇಡ್ ಬೇಡ ಅಂತ ಹೇಳಿದ್ದಾರೆ. ಸೊ ಇದರಿಂದ ಕೆಲವರಿಗೆ ಖುಷಿ ಆಗ್ಬೋದು, ಕೆಲವರಿಗೆ ಬೇಜಾರಾಗ್ಬೋದು ಸ್ಟೂಡೆಂಟ್ಸಿಗೆ. ಯಾಕೆಂದರೆ ತುಂಬ ಜನ ಸ್ಟೂಡೆಂಟ್ಸು ಗ್ರೇಡ್ ಸಿಸ್ಟಮ್ ಎಲ್ಲರೂ ಪಾಸ್ ಆಗ್ತಾರೆ, ನಾವು ಓದೋದೇ ಬೇಡ ಅಂತ. ಸೊ ನೆಕ್ಸ್ಟ್ ಇದ್ದಿದ್ದು ಲಾಸ್ಟ್ ಎಕ್ಸಾಮ್ ಸೋಷಿಯಲ್ನ ಪ್ರಿಪೇರ್ ಆಗ್ತಾಯಿದ್ರು. ಬಟ್ ಇವಾಗ ತುಂಬ ಜನಕ್ಕೆ ಭಯ ಆಗ್ತಾ ಇದೆ. ಯಾಕೆಂದರೆ ನಾವು ಚೆನ್ನಾಗಿ ಓದಿಲ್ಲ, ಗ್ರೇಡ್ ಕೊಡ್ತಾರೆ, ಹೆಂಗಿದ್ರು ಪಾಸ್ ಆಗ್ತೀವಿ ಅಂತ ಇದರಲ್ಲಿ ಚೆನ್ನಾಗಿ ಓದಿಲ್ಲ, ಜಸ್ಟ್ ಬೇಕಾಬಿಟ್ಟು ಓದೋಗಿದ್ವಿ, ಬರೆದು ಬಂದ್ವಿ, ನಾವು ಹೆಂಗಿದ್ರು ಗ್ರೇಡಲ್ಲಿ ಕೊಡ್ತಾರೆ ಅಂತ, ABCD ಯಾವ ಗ್ರೇಡಾದ್ರು ಬರಲಿ ಅಂತ. ಸೊ ಇವಾಗ ಮಾರ್ಕ್ಸ್ ಅಂತ ಅಂದರೆ ನಾವು ಫೇಲ್ ಆಗ್ತೀವಿ ಅನ್ನೋ ಭಯ ಇದೆ. ತಲೆ ಕೆಡಿಸ್ಕೊಂಬೇಡಿ, ಫೇಲ್ ಆಗಲ್ಲ ಯಾರು. ಯಾಕೆ ಅಂತ ಅಂದರೆ, ನೀವು ಚೆನ್ನಾಗಿ ಬರ್ದಿದ್ದೀರಾ ಎಕ್ಸಾಮ್ ಅಂತ ಅಂದರೆ ಯಾರೂ ಫೇಲ್ ಆಗಲ್ಲ. ಸೊ ಜಸ್ಟ್ ವೆಯ್ಟ್, ರಿಸಲ್ಟ್ ಬಂದಾಗ ಚೆಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ಫೇಲ್ ಆದರೂ ಕೂಡ ಭಯ ಪಡೋದು ಬೇಡ. ನೆಕ್ಸ್ಟ್ ಎಕ್ಸಾಮ್ ಇದೆ, ನೆಕ್ಸ್ಟ್ ಎಕ್ಸಾಮಲ್ಲಿ ಬರೆದು ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಳ್ಳಿ. ನನ್ನ ಪ್ರಕಾರ ಯಾರೂ ಫೇಲ್ ಆಗಬಾರ್ದು. ಯಾಕೆಂದರೆ ಕನ್ಫ್ಯೂಷನ್ ಕ್ರಿಯೇಟ್ ಆಗಿತ್ತು ಎಕ್ಸಾಮ್ ಟೈಮಲ್ಲಿ. ಸೊ ಅದರಿಂದ ಸ್ಟೂಡೆಂಟ್ಸು ಕೂಡ ಕನ್ಫ್ಯೂಷನಲ್ಲಿದ್ದಾರೆ, ಪೇರೆಂಟ್ಸ್ ಕೂಡ ಕನ್ಫ್ಯೂಷನಲ್ಲಿದ್ದಾರೆ. ಸೊ ಇವಾಗ ಫೈನಲಿ ಮಾರ್ಕ್ಸ್ ಕೊಡಿ ಅಂತ ಕೋರ್ಟಿಂದ ಜಡ್ಜ್ಮೆಂಟ್ ಆಗಿದೆ. ಲೆಟ್ಸ್ ಸಿ, ಈ ಥರ ಮಾರ್ಕ್ಸ್ ಕೊಡಿ ಅಂತ ಅಂದಾಗ ಇದು ತುಂಬ ಜನಕ್ಕೆ ಪರ್ಸೆಂಟೇಜ್ ಮೇಲೆ ಕೂಡ ಹೊಡ್ತಾ ಬೀಳುತ್ತೆ. ಸೊ ಲೆಟ್ಸ್ ಸಿ, ರಿಸಲ್ಟ್ ಡೇಟ್ ಅನೌನ್ಸ್ ಆಗಿದೆ ಆಲ್ರೆಡಿ. ಯಾವ ಡೇಟ್ ಅಂತ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಆ ಡೇಟಲ್ಲಿ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದಾಗ ನಿಮಗೆ ಹಿಂದಿಲಿ ಎಷ್ಟು ಮಾರ್ಕ್ಸ್ ಬಂತು ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಮತ್ತೆ ಕ್ವಿಕ್ ಅಪ್ಡೇಟ್ಸ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬೈ ಬೈ.